ಒಂದು ವರ್ಷದಿಂದ ಅದ್ರ ಬಗ್ಗೆನೇ ನಾನು ಮಾಡ್ತಾ ಇರ್ತೀನಿ. ನಂತರ 8ನೇ ತಾರೀಕಿಗೆ ಮುಹೂರ್ತ ನೋಡಿದಾಗ 1 ವಾರ ಸ್ಪೀಡಲ್ಲಿ ನನಗೆ ಇಷ್ಟ ಆಗಿಲ್ಲ, ಕಡೆಗೆ ಅದು ಬೇಡ ಅಂತ ಹೇಳಿ ಅವನ ಕಥೆನ ನೋಡಿದೆ. ಅವ್ನು ಹೇಳ್ತಾನೆ, ಅಣ್ಣ ನಾನೇ ಡೈರೆಕ್ಷನ್ ಮಾಡಬೇಕು ಅಂತಾನೆ. ಜಗದೀಶ್ ಮಂಜುಳ ನನ್ನ ಜೊತೆ ಹಾಕು, ನಿನ್ಗೇನ್ ಬೇಕು ಅಂತ ನಾನು ಕೇಳಿದಾಗ ಹೇಳ್ತೀನಿ, ಇಲ್ಲ ಅಣ್ಣ ನನಗೆ ಡೈರೆಕ್ಷನ್ ಮಾಡ್ಬೇಕು ನಾನು, ಇಲ್ಲ ಅಂದ್ರೆ ನಾನು ಕತೆ ಕೊಡಲ್ಲ ಅಂತಾನೆ. ನನಗೆ 1 ವಾರ ಶೂಟಿಂಗ್ ಮಾಡಿ 1 ವರ್ಷ ನಾನು ಕಷ್ಟಪಟ್ಟಿರ್ತೀನಿ, ಇನ್ನೇನ್ ಮಾಡೋದು ಅಂತ ಬೇಜಾರಾಗಿರುತ್ತೆ ನನಗೆ. ಆವಾಗ ಜಗದೀಶ್ ಮಂಜುನವ್ರಿಗೆ ನಾನು ಹೇಳ್ತೀನಿ, ಏನ್ ಮಾಡೋಣ ಕೇಳ್ತೀನಿ. ಅವ್ರು ಹೇಳ್ತಾರೆ, ನನ್ನ ಹತ್ರ 3 ಕತೆ ಇದೆ ಮಾಡೋಣ ಅಂತಾರೆ. ಇಲ್ಲ ನನಗೆ ಊರಿನ ಕತೆ ಬೇಕು, ನನ್ನ ಊರಿನ ಕತೆ ಬೇಕು ಅಂತೀನಿ. ಇಲ್ಲ ಅಂದ್ರೆ ಬೇಡ, ಆದ್ರೆ ನನ್ನ ಊರಲ್ಲಿ ನನಗೆ ಒಂದು ಗೌರವ ಇದೆ, ನಮ್ಮ ತಾಯಿ ಹೆಸರು ಬೇರೆ, ಮುತ್ತಮ್ಮ ಪ್ರೊಡಕ್ಷನ್ ಅಂತ ನನ್ನ ತಾಯಿ ಹೆಸರಲ್ಲಿ ತಾಯಿ ನೆನಪಿ ನಾನು ಬಂದಿರ್ತೀನಿ, ಮಾಡ್ಲೇಬೇಕು ಅಂತ ನನ್ನ ಒಂದು ಆಸೆಯಿಂದ ನಾನು ಬಂದಿದ್ದೀನಿ. ಇಲ್ಲಿ ಯಾವುದೇ ರೀತಿ ಶೋಕಿ ಇಲ್ಲ, ಖುಷಿಯಿಂದ ಬಂದಿದ್ದೀನಿ. ಸಮಾಜಕ್ಕೆ ನಾನು ಕೊಡಬೇಕು ಅನ್ನೋದು ನಾನು ಅವ್ರಿಗೆ ಹೇಳಿದಾಗ, ನಾವು ಮಿಡ್ ನೈಟ್ ತುಂಬಾ ಡಿಸ್ಕಸ್ ಮಾಡಿರ್ತೀನಿ. ನಾನು 1 ವಾರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಆ ಟೆನ್ಷನ್ ಅಲ್ಲಿ ಕತೆ ಏನ್ ಮಾಡೋದು, ಅವನ ಕತೆ ಅದು ಅಂದ್ರೆ ಫುಲ್ ಡೆವಲಪ್ಮೆಂಟ್ ಮಾಡಿರೋದು ನಾನು. 1 ವರ್ಷ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ, ಅದಕ್ಕೆ ಬೇಕಾಗಿರೋ ಹಣ ಎಲ್ಲ ಖರ್ಚು ಮಾಡಿ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ, ನಿಮ್ದೇ ಏನೋ ಕತೆ ಇದ್ರೆ ಹೇಳಿ ಅಂತ ಹೇಳ್ತಾರೆ. ನಾನು 1 ಲೈನ್ ಕತೆ ನಮ್ಮೂರಿನ ಬಗ್ಗೆ ಒಂದು ಹೇಳ್ತೀನಿ. ನಮ್ದು ಏನಿದೆ, ಜೈನರ ಕಾಲದ್ದು ಬ್ರಿಟಿಷರ ಕಾಲದ್ದು ಏನಿದೆ, ಅಲ್ಲಿ ಒಂದು ನಮ್ದು ಊರಿದ ಒಂದು ವಿಶೇಷವಾಗಿದ್ದು ಹೇಳ್ತೀನಿ ಸರ್. ಆಮೇಲೆ ನಿಮ್ದು ಹೇಳಿ ಅಂತಾರೆ. ನಾನು ಈ ತರ ಬಂದೆ, ಹೊಟ್ಟೆಪಾಡಿಗಂತ ಬೆಂಗಳೂರಿಗೆ ಬಂದು ನಮ್ಮ ತಾಯಿ ಕಳ್ಸಿದ್ರು ಊಟಕ್ಕಂತ. ಇದೆಲ್ಲ ಹೇಳಿದಾಗ, ಸರ್ ಇದೇ ಚೆನ್ನಾಗಿದೆ, ಇದೇ ಸ್ಟೋರಿ ಮಾಡ್ತೀನಿ ಸರ್ ನಾನು ಅಂತ ಹೇಳಿ ತುಂಬಾ ಟೈಮ್ ತಗೊಂಡು 4 ತಿಂಗಳು ಅವರು ಹಗಲು ಕಷ್ಟಪಟ್ಟದ್ದು ಒಂದು ಒಳ್ಳೆ ಅದಕ್ಕೊಂದು ಲೈನ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಸಲ ಬಂದು ಹೇಳ್ತಾರೆ ಇಷ್ಟ ಆಯ್ತು ಅಂತೀನಿ, ನೆಕ್ಸ್ಟ್ ಬಂದು ಹೇಳ್ತಾರೆ ನಾನು ಏನ್ ಎನ್ಸ್ಕೊಂಡಿದೀನಿ ಅದಕ್ಕಿಂತ 1 ಹೆಜ್ಜೆ ಮೇಲೋಗಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ಖುಷಿಯಾಗಿ ಇದೇ ಚೆನ್ನಾಗಿದೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಸರ್ ನಾವು ರೆಡಿ ಅಂತ ಹೇಳ್ಬಿಟ್ಟು 4 ತಿಂಗಳು ಅವ್ರು ಕಷ್ಟಪಟ್ಟು ಆ ಕಥೆಯನ್ನು ಹಣೆದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ನಿಜವಾಗ್ಲೂ ದೈವ ಫಲ ಅನ್ಕೊಂತೀನಿ. ಆ ಕತೆ ಹೋಗ್ಲಿಕ್ಕೂ ಈ ಸಿಗ್ಲಿಕ್ಕೂ ನನ್ಗೊಂದು 20-25 ಲಕ್ಷ ಲಾಸ್ ಆಗಿರುತ್ತೆ, ನನ್ ತಲೆ ಕೆಡ್ಸ್ಕೊಂಡಿರಲ್ಲ. ಇಷ್ಟು ಒಳ್ಳೆ ಕತೆ ನನ್ನ ಊರಿದೆ, ನಂದೇ ಸಿಗ್ತಲ್ಲ ಅಂತ ಏನೋ ದೈವ ಫಲ ಅಂತ ನಾನು ಅನ್ಕೊಂಡು ಅವ್ರಿಗೆ ಕೊಟ್ಟೆ. ತುಂಬಾ ಚೆನ್ನಾಗಿ ಹಣದಿದ್ರು, ಅದನ್ನು ಚಂದ ಮಾಡಿದ್ರು. ಹೀಗೆ ಕಡೆಗೆ ಒಂದು ಒಳ್ಳೆ ಟೀಮ್ ಕೊಟ್ಟು ಅಂತ ಅವರಿಗೆ ನಾನು ಎಲ್ಲ ಅವರಿಗೆ ಹೇಳಿದೆ, ಇಷ್ಟು ಬಜೆಟ್ ಇದೆ, ಇಷ್ಟೆಲ್ಲ ಮಾಡುವ, ಚಂದ ಮಾಡುವ ಅಂತ ಹೇಳಿದೆ. ಅವ್ರು ತುಂಬಾ ಮಾಡೋದು. ಆಮೇಲೆ ದೇಶಪಾಂಡೆ ಸರ್ ಅವರು ಜೊತೆ ಮಾತಾಡಿ, ಬಾಲರಾಜ್ ಜೊತೆ ಅವ್ರು ಮಾತಾಡಿ, ಎಲ್ಲ ಹಿರಿಯ ಕಲಾವಿದರು ನಾವು ಮಾತಾಡಿದ್ವಿ. ಎಲ್ಲರೂ ನಮಗೆ ಒಂದು ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ನಾವೇನೋ ಅನ್ಕೊಂಡೆ ಅವ್ರ ಬಜೆಟ್ ಎಲ್ಲೋ ಇದೆ ಅಂತ. ಆದ್ರೆ ಅವ್ರು ಒಂದು ಕತೆ ಕೇಳ್ಬಿಟ್ಟು, ಸರ್ ನೀವೇನ್ ಕೊಡ್ತೀರಾ ಅಂತ ಕೇಳಿದ್ರು. ನಿಜವಾಗ್ಲೂ ಇವತ್ತು ಅವ್ರು ಬಂದಿಲ್ಲ, ಶೂಟಿಂಗ್ ಅಲ್ಲಿ ಇದ್ದಾರೆ. ದೇಶಪಾಂಡೆ ಸರ್, ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಬಾಲರಾಜ್ ಅವರು ನನ್ನ ಜೊತೆ ಹೇಗ್ ತರ ನಿಂತ್ಕೊಂಡಿದ್ದಾರಂತೆ ತುಂಬಾ ಖುಷಿ ಆಗತ್ತೆ. ಹಾಗೆ ನಮ್ಗೆ ಇಡೀ ಚಿತ್ರ ತಂಡ, ಎಲ್ಲಾ ಟೆಕ್ನಿಷಿಯನ್ ಅವರು, ಪ್ರತಿಯೊಬ್ರು ಅಷ್ಟೇ ಅಷ್ಟು ಅದ್ಭುತವಾಗಿ ನನಗೆ ಒಬ್ಬ ವರ್ಸ್ಪನಾಗಿ ನನಗೆ ಬಂದಿದ್ದು ಕಾಣಿಸಿಲ್ಲ, ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ರು. ಹೀಗಾಗಿ ಅವರಿಗೆ ನಾನು ಫಸ್ಟ್ ನಮ್ಮ ಜಗದೀಶ್ ಅವರಿಗೆ ಕೃತಜ್ಞತೆ ಹೇಳ್ಬೇಕು. ಇದ್ರ ಮೊದಲು ನನಗೆ ಫಸ್ಟ್ ಕತೆ ತಗೊಂಡೋಗಿದ್ದೆ ನಮ್ಮ ಅಣ್ಣ ಹತ್ರ. ನೀವು ಮಾಡಿ ಅಧ್ಯಕ್ಷರೇ, ನಿಮ್ಮ ಹತ್ರ ಆಗುತ್ತೆ ಮಾಡಿ ಅಂತ ನನಗೆ ನಿಜವಾಗ್ಲು ಅವರೇ ನನಗೆ ಫಸ್ಟ್ ಸಾಥ್ ಕೊಟ್ಟು, ನಿಜವಾಗ್ಲೂ ಜೊತೆಗೆ ನಿಮ್ಗೆ ಏನ್ ಬೇಕು ಹೇಳಿ ನಾನು ಮಾಡ್ತೀನಿ ಅಂದಾಗ, ಅಣ್ಣ ಸಿನಿಮಾನ ಬಹಳ ಪ್ರೀತಿಯಿಂದ ಪ್ಯಾಷನ್ ಆಗಿ ಇಟ್ಕೊಂಡು ಚಿತ್ರರಂಗ ತರಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದಾರೆ. ನೀವು ನಿಜ ಹೇಳ್ಬೇಕಂದ್ರೆ ಅವರು ನಿರ್ಮಾಪಕರು ಅಂತ ಕೂಡ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಸರ್. ಅವ್ರ ಬರೀ ನಟ ಅಂತ ಅಷ್ಟೇ ಹೇಳ್ಕೊತಿದ್ದಾರೆ. ಮುತ್ತಮ್ಮ ಪ್ರೊಡಕ್ಷನ್ ಸಂಸ್ಥೆಯನ್ನ ಹುಟ್ಟಾಕಿ 100 ಜನ ಕೆಲಸ ಕೊಟ್ಟು ಗೆಲ್ಲಬೇಕು ಅನ್ನೋ ಒಂದು ಹಠಾನ ಇಟ್ಕೊಂಡಿದೀವಿ ಸರ್. ಸೊ ಹಾಗಾಗಿ ನಮ್ಗೇನು ಮೊದಲನೇ ಸಿನಿಮಾ 100 ಕೋಟಿ ಬರಬೇಕು ಅನ್ನೋ ನಾವು ಕನಸು ಆಸೆಗಳನ್ನ ಇಟ್ಕೊಂಡಿಲ್ಲ. ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾನ ಈಗ ಕನ್ನಡ ಚಿತ್ರರಂಗದಲ್ಲಿ ಏನೋ ಒಂದು ತಂಡ ಬಂದು ಒಂದೊಳ್ಳೆ ಪ್ಯಾಷನ್ ಸಿನಿಮಾ ಕೊಡ್ತಿರಲ್ಲ, ಆ ತಂಡನ ಕಟ್ಟಿ ನಾವು ಸಿನಿಮಾ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಹೋರಾಡ್ತೀವಿ ಅಷ್ಟೇ ಸರ್. ಜೊತೆಗೆ ಅವ್ರ ಏನ್ ಕತೆ ಒಂದು ಇಶ್ಯೂ ಹೇಳಿದ್ರಲ್ಲ, ಅದು ನಿಮ್ಗೆಲ್ಲ ಗೊತ್ತಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಮುಂಚೆ ಈ ತರದೆಲ್ಲ ಹೇಳ್ಕೊಂಡು ಬಂದಿದ್ರು. ಅವರು ನನಗೆ ಫೋನ್ ಮಾಡಿ, ಜಗದೀಶ್ ಅವರೇ ನಾನು ಈ ತರ ಒಂದು ಸಿನಿಮಾ ನಿರ್ದೇಶನ ಮಾಡ್ತಿದ್ದೀನಿ, ನನಗೆ ಡೈರೆಕ್ಷನ್ ಗೊತ್ತಿಲ್ಲ, ಆದ್ರೆ ನೀವು ನಿಮ್ಮ ಕೆಲಸ ನೋಡಿದೀನಿ, ನನ್ನ ಸ್ನೇಹಿತರು ನಿಮ್ ನಂಬರ್ ಕೊಟ್ರು, ದಯವಿಟ್ಟು ಬಂದು ನನಗೆ ಈ ತರ ಹೆಲ್ಪ್ ಮಾಡಿ ಅಂದಾಗ, ನನಗೆ ಇವ್ರು ಯಾರೋ ಪರಿಚಯ ಇಲ್ಲ ಸರ್. ಕುಂದಾಪುರಕ್ಕೆ ನಾನು ಬಸ್ ಟಿಕೆಟ್, ನನ್ನ ಕೈಯಿಂದಾನೆ ಬಸ್ ಟಿಕೆಟ್ ಹಾಕೊಂಡು ಹೋಗಿದ್ದು. ನಾನು ಇನ್ನೊಂದು ಸಿನಿಮಾಗೆ MRF ಅನ್ನೋ ಸಿನಿಮಾಗೆ ಸ್ಕ್ರೀನ್ ಪ್ಲೇ ಬರೀತಾ ಇದ್ದೆ. ಅದು ಸದ್ಯದಲ್ಲೇ ಶೂಟಿಂಗ್ ಆಗುತ್ತೆ, ನಿಮ್ಗೆಲ್ಲ ಗೊತ್ತಾಗ್ಬೋದು.
ಆ ಟೈಮಲ್ಲಿ ನನಗೆ ಫೋನ್ ಬಂತು, 5 ದಿನ ಮಾತ್ರ ಸ್ಕೆಡ್ಯೂಲ್ ಹಾಕೊಂಡಿದೀವಿ, ಕುಂದಾಪುರದಲ್ಲಿ ಶೂಟು, ದಯವಿಟ್ಟು ಬನ್ನಿ ಅಂದಾಗ ಸರಿ 5 ದಿವಸ ಅಲ್ವಾ, ನಾನು ಸ್ಕ್ರೀನ್ ಪ್ಲೇ ಬರೀತಾ ಕೂತಿದ್ದೆ, ಹೋಗಿ ಬರೋಣ ಅನ್ನೋದೇನೋ ಮನ್ಸು ಬಂತು, ಹೋದೆ ಸರ್. ಹೋಗಿ ನೋಡಿದ್ರೆ ಯಾರು ಪರಿಚಯ ಇಲ್ಲ. ಇವರು ಆನೆಗುಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಇಟ್ಕೊಂಡಿದ್ರು, ಅಲ್ಲಿ ಅವ್ರ ಪಾಡಿಗೆ ಅವರು ಯಾರು ಅನ್ನೋದನ್ನು ಕೊಟ್ಟಿಲ್ಲ. ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ, ಸರ್ ಇಲ್ಲಿ ಡೈರೆಕ್ಟರ್ ಯಾರು ಅಂದಾಗ ಅವರಲ್ಲಿ ಬ್ಯಾನರ್ ಕಟ್ಟಿಸ್ತಾ ಇದ್ರು ಮುಹೂರ್ತಕ್ಕೆ. ನಾನೇ ಬನ್ನಿ ಅಂತ ಅಂದ್ರು, ಅಷ್ಟೇ ಸೆಕೆಂಡ್ ಕೊಟ್ಟರು. ನನ್ನ ಪಡೆ ನಾನಿದ್ದೆ. ದಿನ ಪೂರ್ತಿ ಇವತ್ತು ಮುಹೂರ್ತದೆಲ್ಲ ಆಗೋಯ್ತು. ಒಂದು ಚೆನ್ನೈಯಿಂದ ಕ್ಯಾಮ್ರಾ ಟೀಮ್ ಬಂದಿತ್ತು. ಅವ್ರಿಗೆ ಯಾರು ಕ್ಯಾಮ್ರಾಮೇನು, ಯಾರು ಫೋಕಸ್ ಫ್ಲೋರು, ಯಾವ ಕ್ಯಾಮ್ರಾ, ಏನೂ ಗೊತ್ತಿಲ್ಲ ಅವ್ರಿಗೆ, ಏನು ಶೂಟ್ ಮಾಡಿ ಏನೂ ಗೊತ್ತಿಲ್ಲ. ಆಸ್ ಎ ಡೈರೆಕ್ಟರ್ ಆಗಿದ್ರು. ಆಮೇಲೆ ನಾನೇ ನೋಡೋಷ್ಟು ನೋಡಿದೆ, ಇಡೀ ಡೈರೆಕ್ಷನ್ ಟೀಮ್ ಎಲ್ಲರೂ ಕೂಡ ಡೈರೆಕ್ಟರ್ ಆಗಬೇಕು ಅಂತ ನಿಂತಿರೋರೆ, ಯಾರು ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕೋಆರ್ಡಿನೇಟರ್ ವರ್ಕ್ ಮಾಡಕ್ ಬಂದವರಲ್ಲ. ಇಡೀ ಟೀಮು ನಾನು ಡೈರೆಕ್ಟರ್ ಆಗ್ತೇನೆ ಅನ್ನೋರೇ ಹೊರತು ಕೆಲಸ ಮಾಡಕ್ಕೆ ಯಾರು ಮುಂದೆ ಬರ್ತಿಲ್ಲ. ಸರ್ ರಮೇಶ್ ಅಂತ. ಸೊ ಆಗ ನಾನೇನ್ ಮಾಡಿದೆ, ಒಬ್ರು ಲೇಡಿ, ಒಬ್ರು ರಮ್ಯಾ ಅಂತ, ಇವರು ಅಸೋಸಿಯೇಟ್ ಆಗಿ ತಗೊಂಡಿದ್ರು ಅವ್ರನ್ನ. ಅವ್ರ ಹತ್ರಕ್ಕೆ ಹೋಗಿ ಇವತ್ತೇನ್ ಸ್ಕೆಡ್ಯೂಲ್ ಹಾಕೊಂಡಿದ್ದೀರಾ ಅದು ನನಗೆ ಸೀನ್ ಕೊಡಿ ಅಂದೆ. ಸೀನ್ ಕೊಟ್ರು. ಅವಾಗ ನಾನು ಶಾರ್ಟ್ ಡಿವೈಡ್ ಮಾಡ್ಬಿಟ್ಟು DOP ಹತ್ರ ಕೊಟ್ಟೆ. DOP ಅವರು ತಮಿಳ್, ಅವರು ನಂಗೆ ತಮಿಳ್ ಅಷ್ಟು ಬರಲ್ಲ, ಅವ್ರ ಕನ್ನಡ ಅರ್ಧಂಬರ್ಧ ಕನ್ನಡ ತಮಿಳಲ್ಲಿ ಹೇಳಿದ್ರು ನನಗೆ, ಸರ್ ಈ ತರ ಬೆಳಿಗಿಂದ ಕೇಳ್ತಿದ್ರಿ, ಯಾರು ಒಂದು ಸೀನ್ ತಂದ್ಕೊಡ್ಲಿಲ್ಲ ನನಗೆ, ತುಂಬಾ ಥ್ಯಾಂಕ್ಸ್ ಸರ್, ನೀವು ನನ್ನ ಜೊತೆ ಇರಿ ಸರ್, ನಾನು ಶಾರ್ಟ್ ತಗೊಡ್ತೀನಿ ಸರ್ ಅಂದ್ರು. ಸರಿ ಸರ್ ಆಯ್ತು ಅಂತೇಳಿ ನಾನು ಶಾರ್ಟ್ ಡಿವೈಡ್ ಮಾಡಿದೆ. ಶಾರ್ಟ್ ಎಲ್ಲ ಆಯ್ತು. ಒಂದು ಸೀನು ಸಂಜೆವರೆಗೂ ಕತ್ಲಾಗೋಯ್ತು, ಸೀನ್ ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದು ನೈಟ್ ಇವ್ರು ಬಂದು ನನಗೆ ಕೇಳಿದ್ರು, ನೀವೇ ಸ್ವಲ್ಪ ಎಲ್ಲ ನೋಡ್ಕೊಳ್ಳಿ, ಇವ್ರು ಯಾರಿಗೂ ಅಷ್ಟು ಗೊತ್ತಾಗ್ತಿಲ್ಲ ಕೆಲಸ ಅನ್ಸುತ್ತೆ, ನೀವು ಆಸ್ ಎ ಕೋಆರ್ಡಿನೇಟರ್ ಬಂದಿದ್ದೀರಾ, ನಿಮ್ಗೆ ಗೊತ್ತು ಅಂತ ಅನ್ನಿಸ್ತಾ ಇದೆ, ನಾಳೆಯಿಂದ ನೀವೇ ಇದನ್ನು ಸ್ವಲ್ಪ ಮ್ಯಾನೇಜ್ ಮಾಡಿ ಅಂದ್ರು. 5 ದಿನ ನಾನೇ ಶಾರ್ಟ್ ರೆಡಿ ಮಾಡೋದು, ಕಂಪೋಸ್ ಮಾಡೋದು, ಮೈಕ್ ಅವ್ರು ಕೇಳ್ಕೊಟ್ಬಿಟ್ಟು ಸರ್ ಆರ್ಡರ್ ಹೇಳಿ ಅನ್ನೋದು. ಸೊ ಅವ್ರು ಆರ್ಡರ್ ಹೇಳಕ್ ಶುರು ಮಾಡಿದ್ರು. ಆಕ್ಷನ್ ಕಟ್ ಅಷ್ಟೇ ಹೇಳ್ತಿದ್ರು ಅವರು. ಆಮೇಲೆ 5ನೇ ದಿನ ಗೊತ್ತಾಯ್ತು ಅವರು ಒನ್ ಆಫ್ ದಿ ಹೀರೋ ಆಗಿ ಆಕ್ಟ್ ಮಾಡ್ತಾವ್ರೆ ಅದರಲ್ಲಿ ಅಂತ. ಅದುವರೆಗೂ ನನಗೆ ಗೊತ್ತಿಲ್ಲ. ಸೊ ಅವರು ಮೇಕಪ್ ಮಾಡ್ಕೊಂಡ್ರು, ಕಾಸ್ಟ್ಯೂಮ್ ಹಾಕೊಂಡು ಕ್ಯಾಮ್ರಾ ಮುಂದೆ ಬಂದ್ರು, ಅವ್ರಿಗೆ ಆಕ್ಟಿಂಗ್ ಗೊತ್ತಿಲ್ಲ, ಯಾರೋ ನಿರ್ದೇಶಕರು. ನನಗೆ ಫುಲ್ ಶಾಕ್ ಆಗೋಯ್ತು. ಕತೆ ಕಂಪ್ಲೀಟ್ ಆಗಿಲ್ಲ, ಡೈಲಾಗ್ ಇಲ್ಲ. ಕ್ಷೇತ್ರಪಾಲ ಸಿನಿಮಾ ಒಂಥರ ನನಗೆ ಭಾಳ ದಿನ ಆದಮೇಲೆ ಒಂದು ದೊಡ್ಡ ಬಜೆಟ್ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಆಸ್ ಎ ಡೈರೆಕ್ಟರ್ ಹತ್ರ ನಾನು ಕತೆ ಡಿಸ್ಕಷನ್ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಹಾಗೆ ಬರಬೇಕು, ಹೀಗೆ ಬರಬೇಕಂತ. ಸೊ ಏನೇ ಬರಬೇಕಿದ್ರು ಅದಕ್ಕೆ ತಕ್ಕದಂಥ ಎಕ್ವಿಪ್ಮೆಂಟ್ ಕೊಟ್ಟರೆ ಮಾತ್ರ ಬರೋಕ್ಕೆ ಸಾಧ್ಯ. ಸುಮ್ಮನೆ ಯಾವುದೇ ಸಿನಿಮಾನ ನೋಡಿಕೊಂಡು ಆ ಥರ ಬರಬೇಕು, ಈ ಥರ ಬರಬೇಕಂತ ಹೇಳಿದ್ರೆ ಅದು ಬರಲ್ಲ. ಸರಿ, ನಾನು ಹೇಳಿದೆ ನೈಟ್ ಎಫೆಕ್ಟ್, ಅದರ ಲೊಕೇಶನ್ ಹೋಗ್ಬೇಕಾದ್ರೆ ನೈಟ್ ಎಫೆಕ್ಟ್ಗೆ ಅಂದರೆ ಕೆಳಗಡೆ ಸ್ಟ್ಯಾಂಡೆಲ್ಲ ಲೈಟ್ ಇಟ್ಕೊಂಡ್ರೆ ಸರಿ ಬರಲ್ಲ ಮರದ ಮೇಲೆ. ಅದಕ್ಕೆ ಇಂಡಸ್ಟ್ರಿಯಲ್ ಕ್ರೇನ್ 25,000-30,000 ಬಾಡಿಗೆ ಹೇಳ್ತಾರೆ ಬಾಡಿಗೆ. ಸರಿ, ನಾನು ಸುಮ್ಮನೆ ಕೇಳಿದೆ ಕೊಡ್ತಾರೋ ಇನ್ನೂ ನೋಡೋಣ ಅಂತ. ಬಟ್ ನನಗೆ ಅದಕ್ಕೊಂದು ಥ್ಯಾಂಕ್ಸ್ ಸರ್, ಯಾಕಂದ್ರೆ ನೆಕ್ಸ್ಟ್ ಶೂಟಿಂಗ್ ನಾನು ಕೇಳ್ತಿದ್ದು ಕೊಡಿ. ಯಾಕಂದರೆ ಆ ನೈಟ್ ಎಫೆಕ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ಆಫ್ ನನಗೆ ಆ 2 ಕ್ರೇನ್ ಕೊಟ್ಟಕ್ಕೆ, ಆ ಕ್ರೇನ್ಗೆ 30,000 ರೆಂಟ್ ಬರುತ್ತೆ ಪರ್ ಡೇ. ಅದನ್ನೆಲ್ಲ ನನಗೆ ಪ್ರೊವೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಎಕ್ವಿಪ್ಮೆಂಟ್ ಇಲ್ಲದೆ, ಒಳ್ಳೆ ಲೈಟ್ ಇಲ್ಲದೆ, ಅದನ್ನು ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದ್ರೂ ಆಗಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ಎರಡೂ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ. ದೇವರು ಒಂದು ಸ್ಕ್ರಿಪ್ಟ್ ಬರ್ತಿರ್ತಾನೆ, ನಾವು ಬರ್ಕೊಂಡಿದ್ದ ಸ್ಕ್ರಿಪ್ಟ್ ಅನ್ನಿಸ್ದೆ ವರ್ಕ್ ಆಗಲ್ಲ. ಇದು ದೇವರ ಸ್ಕ್ರಿಪ್ಟ್ ಅನ್ಕೋತೀನಿ. ಅಂದ್ರೆ ಅನಿರೀಕ್ಷಿತವಾಗಿ ಜಗದೀಶ್ ಮಂಜಣ್ಣಗೆ ಬಂದಂತಹ ಒಂದು ಅವಕಾಶ. ರಾಘವ್ ಅವರು ಅದನ್ನ ಪ್ರೀತಿಯಿಂದ ಅವ್ರ ಕೈ ಕೊಟ್ಟಿದ್ದಾರೆ, ಜೊತೆಗೆ ನಮ್ಮನ್ನೆಲ್ಲ ತೊಡಗಿಸ್ಕೊಂಡಿದ್ದಾರೆ ಇದಕ್ಕೆ. ಇವತ್ತಿನ ಚಿತ್ರರಂಗದ ಈ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮುಹೂರ್ತ ಕಾಣ್ತಾ ಇದೆ, ಶೂಟಿಂಗ್ ನಡೀತಾ ಇದೆ ಅನ್ನೋದೇ ಒಂದು ದೊಡ್ಡ ವಿಷಯ. ಅದು ಒಂದು ಗಟ್ಟಿಯಾದ ಕಥೆಯನ್ನ ಇಟ್ಕೊಂಡು ಬಂದಂತಹ ಸಿನಿಮಾ ಕ್ಷೇತ್ರಪಾಲ. ಜಗದೀಶ್ ಅವರು ನನಗೆ ಹಿಂದೆ ರಂಗಭೂಮಿಯಲ್ಲಿ ಪರಿಚಿತರು. ರಂಗಭೂಮಿಯಲ್ಲಿ ನಾನಿದ್ದಾಗ ಸಾಕಷ್ಟು ನನ್ನ ನಾಟಕಗಳಿಗೆ ಬಂದು ನಮಗೆ ಪ್ರಶಂಸೆಯನ್ನ ಕೊಟ್ಟು ಬೆಂತಟ್ಟಿದಂತಹ ಅದ್ಭುತ ಮನುಷ್ಯತ್ವ ಉಳ್ಳ ಮನುಷ್ಯ ಜಗದೀಶ್. ಆ ನಂಬಿಕೆ ಅವತ್ತಿನ ನಮ್ಮ ಗೆಳೆತನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ನನಗೊಂದು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ನಂಬಿಕೆ ಅಥವಾ ಮೂಢನಂಬಿಕೆ ನಡುವಿನ ಒಂದು ದಕ್ಷಿಣ ಕನ್ನಡದ ಸಂಸ್ಕೃತಿಯನ್ನ ಬಿಂಬಿಸುವ ವಿಶೇಷವಾದ ಸಿನಿಮಾ ಆಗುತ್ತೆ ಅಂತ ನನಗೆ ಭರವಸೆ ಇದೆ.
ಯಾವುದೇ ಸಿನಿಮಾಕ್ಕೂ ನಮ್ಗೆ ಗೊತ್ತಿದೆ ಗಟ್ಟಿಯಾದ ಕಥೆ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ರಾಘವ್ ಅವರು ಒಂದು ಅದ್ಭುತ ಕಥೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ತಂತ್ರಜ್ಞರು ಕೂಡ ಇದಕ್ಕೆ ಸಹಕರಿಸ್ತಿದ್ದಾರೆ. ನಿಮ್ಮೆಲ್ಲ ಸಹಕಾರ ಇರಲಿ. ಅಷ್ಟೇ, ಧನ್ಯವಾದ. ನನ್ನ ಸ್ನೇಹಿತ ರಾಘವ್ ಪೂಜಾರಿ ಮಂಗಳೂರಿಂದ ಬಂದು ಬೆಂಗಳೂರಿನಲ್ಲಿ ಜೀವನ ನಡೆಸಲಿಕ್ಕೆ ಅಂತೇಳಿ ಎಲ್ಲ ಥರ ಕಷ್ಟಗಳನ್ನು, ನೋವುಗಳನ್ನು ತಿಂದು ಅನುಭವಿಸಿ ಮಧ್ಯ ತಿರ್ಗಾ ಮತ್ತೆ ಊರಿಗೆ ಹೋಗಿ ತಿರ್ಗಾ ಮತ್ತೆ ಬೆಂಗಳೂರಿಗೆ ಬಂದು ಜೀವನವನ್ನು ಕಟ್ಕೊಳ್ಳೋಕ್ಕೆ ಹಲವಾರು ನ್ಯಾಯ ಮಾರ್ಗದಲ್ಲಿ ಕಷ್ಟ ಸುಖಗಳನ್ನು ಉಂಡಿ ಮಧ್ಯ ಸುಮಾರು 3-4-5 ವರ್ಷಗಳ ಹಿಂದೆ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ನಮ್ಮನ್ನು ಮೆಚ್ಚಿ ಒಂದು ಬೆಂಗಳೂರು ನಗರ ಯುವ ಘಟಕ ಅಧ್ಯಕ್ಷರಾಗಿ ಸ್ವಾಭಿಮಾನಿ ಸೇನೆಗೆ ಪಾದಾರ್ಪಣೆ ಮಾಡಿ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿ ಹಲವಾರು ರೈತ ಪರ, ಕಾರ್ಮಿಕ ಪರ, ಸುಮಾರು ದೇವನಹಳ್ಳಿಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿ ಮನೆಗಳನ್ನು ಮಂಜೂರು ಮಾಡಿಸ್ಲಿಕ್ಕೆ ಸತತವಾಗಿ ಪ್ರಯತ್ನವನ್ನು ನನ್ನ ಜೊತೆ ಸೇರಿಸಿ ಹೋರಾಟಗಳನ್ನು ಮಾಡಿಕೊಂಡು ಜೊತೆಗೆ ಬಂದು ಈ ಮಧ್ಯದಲ್ಲಿ ನನಗೂ ಒಂದೆರಡು ಫಿಲಮ್ನಲ್ಲಿ ಮಾಡಿ ಕರ್ಕೊಂಡು ಹೋಗಿದ್ರು. ಅಧ್ಯಕ್ಷ ನೀವು ಬರಲೇಬೇಕು, ನಾನು ಆಕ್ಟ್ ಮಾಡಿದ್ದೀನಿ, ನೀವು ಬರಲೇಬೇಕು ಅಂತ ಹೇಳಿ ನನ್ನನ್ನು ಒಂದೆರಡು ಸಿನಿಮಾದಲ್ಲಿ ಕರ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಅಧ್ಯಕ್ಷ ಈ ಗೀಳು ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಈ ಹಂತದಲ್ಲಿ, ಏಕೆಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗಾಗಿ ಮಾಡೋ ನಾಯಕ ಮುಂದುವರಿ, ಒಂದು ಉದ್ದಿಮೆ ಏನಾದರೂ ಒಂದು ಬೇಕು, ಹೋಟ್ಲು ಇರಲಿ ಮಾಡೋ ನಾಯಕ ಅಂತೇಳಿ ನಾನು ಅವರಿಗೆ ಮಾಡ್ತಾ ಇದ್ದೀಯ ಪ್ರಯತ್ನ ಇದ್ದರೆ ಫಲ ಭಗವಂತನಿಗೆ ಬಿಡೋಣ, ಪ್ರಯತ್ನ ಮಾಡ್ತಾ ಇರಿ ಅಂತೇಳಿ ಹೇಳಿದಾಗ ಆಯ್ತು ಅಧ್ಯಕ್ಷರೇ ಅಂತೇಳಿ ಆ ಮಧ್ಯದಲ್ಲಿ ಸುಮಾರು ಬೇರೆ ಬೇರೆ ನಾನು ನೋಡಿದೆ. ಈಗ ನಮ್ಮ ಜಗದೀಶ್ ಅವರು ಮಾತಾಡೋದು ಮತ್ತೆ ಅವ್ರ ಬಗ್ಗೆ ವಿಚಾರಗಳನ್ನು ನೋಡಿ ಪರವಾಗಿಲ್ಲ, ಈ ಒಂದು ದೊಡ್ಡ ಮಟ್ಟಕ್ಕೆ ಈ ಸಿನಿಮಾವನ್ನು ತಗೊಂಡೋಗ್ತಾರೆ ಅಂತ ನಾನು ಬಹಳ ಖುಷಿ ಆಯಿತು. ಹೆಸರು ಬೇರೆ, ಕ್ಷೇತ್ರ ಪಾಲ. ಆ ಕ್ಷೇತ್ರ ನಮ್ಮ ನಾಯಕ ಬೆನ್ನೆಲುಬಾಗಿ ಮೊದಲಿಗೆ ನಮ್ಮ ಚಿತ್ರರಂಗವನ್ನ ಕಟ್ಟಿ ಬೆಳೆಸಿದ ಪುಣ್ಯಾತ್ಮರಿಗೆ ನಮನ ಸಲ್ಲಿಸುತ್ತಾ, ಹಾಗೆಯೇ ನಮ್ಮೊಂದಿಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ, ಹಾಗೆಯೇ ನಮ್ಮ ರಾಜ್ಯ, ನಮ್ಮ ಭಾಷೆ ಅಂದಾಗ ಫಸ್ಟು ನಮಗೆ ಕನ್ನಡ, ನಮಗೆ ಅನ್ನ ಕೊಡೋದೇ ಅದು. ಅದರ ಮುಖಾಂತರವೇ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ನಮ್ಮ ನಿರ್ದೇಶಕರ ಸಂಘದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತು ರಾಘವ್ ಪೂಜಾರಿ ಅವರು ನಿನ್ನೆ ಕಚೇರಿಗೆ ಬಂದು, ರಾಘವ್ ಪೂಜಾರಿ ಅವರು ಮತ್ತು ಜಗದೀಶ್ ಮಂಜನ್ ಅವರು ಬಂದು ನಮ್ಮ ಪತ್ರಿಕಾಗೋಷ್ಠಿ ಕರೆಯುವಾಗ ನಮ್ಮ ಜೊತೆ ಈಗ ಆಗಲೇ ಇಬ್ಬರು ಕಾರ್ಯಕಾರಿ ಸಮಿತಿ ಸದಸ್ಯರು ಬಂದಿದ್ದಾರೆ. ಜೋಸೆಮಣ್ಣನ ಮಗ ಜಿತೇಂದ್ರ ಜೋಸೆಮಣ್ಣರು ಇದ್ದಾರೆ, VM ರಾಜಣ್ಣ ಇದ್ದಾರೆ, ಹಾಗೆಯೇ ನಮ್ಮ ಅಶೋಕ್ ಕರ್ವ್ ಅವರು ಕೂಡ ನಮ್ಮ ಸದಸ್ಯರು. ಇವೆಲ್ಲರೂ ಅಂದರೆ ನಮಗೆ ಉದ್ದೇಶ ಒಂದೇ, ಯಾರೇ ಸಿನಿಮಾ ಮಾಡಲಿ, ಕನ್ನಡ ಸಿನಿಮಾ ಮಾಡಿದಾಗ ಆ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಮಾಡ್ತಾರಾ ಇಲ್ವೋ ಅನ್ನೋದನ್ನು ನೋಡಿಕೊಂಡು ಕಾರ್ಯಕ್ರಮಕ್ಕೆ ಬರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ನಮ್ಮ ಕಚೇರಿಗೆ ಬಂದಾಗ ಸುಮಾರು ಒಂದು 2-3 ಗಂಟೆ ನಮ್ಮ ಜೊತೆ ಕೂತ್ಕೊಂಡು ಇದರ ಬಗ್ಗೆ ಡಿಸ್ಕಷನ್ ಆದಾಗ, ಹಿಂದೆ ಏನೋ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಾಗ, ಏನೋ ಇವರು ತುಂಬಾ ಒಳ್ಳೆ ಮನಸ್ಸಿನಿಂದ ರಾಘವ್ ಪೂಜಾರಿ ಅವರು ಸಿನಿಮಾಕ್ಕೆ ಕೈ ಹಾಕಿದ್ದಾರೆ, ಅದೇ ರೀತಿ ಅವರಿಗೆ ಸರಿಯಾದಂತ ಒಂದು ಜೋಡಿ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಜಗದೀಶ್ ಮಂಜನನ ಮಾತನ್ನು ನೋಡಿ ನಮಗೆ ಗೊತ್ತಾಯ್ತು. ಅದೇ ರೀತಿ ಕ್ಷೇತ್ರಪಾಲ ಅಂದ ತಕ್ಷಣ ನಮಗೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ನಮಗೆ ಮೂಲವಾಗಿ ಗೊತ್ತಾಗೋದು ಏನಂದ್ರೆ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಜೊತೆಗೆ ಧರ್ಮದ ನೆಲೆಯಲ್ಲಿ ಅದು ಸೃಷ್ಟಿಯಾದಂತ ಸಂಸ್ಕೃತ ಪದವೇ ಕ್ಷೇತ್ರಪಾಲ. ನಾವು ಕೆಲವು ದೇವಸ್ಥಾನಗಳಲ್ಲಿ ನಾವು ಈಗ ಹಾಗೆ ಜಗದೀಶ್ ಅವರಲ್ಲಿ ನೆನಪು ಮಾಡಿದ್ರು, ಧರ್ಮಸ್ಥಳ ಕ್ಷೇತ್ರವನ್ನು ನೆನಪು ಮಾಡಿದ್ರು. ಹಾಗೆ ನೀವು ಯಾವ ಕ್ಷೇತ್ರಕ್ಕೂ ಹೋದ್ರು, ಈಗ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋದ್ರು, ಏನಪ್ಪಾ ಅಂದ್ರೆ ನನ್ನ ಒಂದು ಆಸೆ ಇದೆ, ಅದು ಆಗುತ್ತಿಲ್ಲ ಗೊತ್ತಿಲ್ಲ. ಎಲ್ಲ
ಕ್ಯಾಮರಾಮ್ಯಾನ್, ಸ್ಟಿಲ್ ಫೋಟೋಗ್ರಾಫರ್ಸ್, ರಿಪೋರ್ಟರ್ ಮತ್ತೆ ಕ್ಯಾಮರಾಮನ್ ಜೊತೆ ಒಂದು ಫೋಟೋ ತಗೋಬೇಕು. ಯಾಕೆ ಅಂದ್ರೆ ಇದೇ 10 ವರ್ಷಗಳ ಹಿಂದೆ ನಮ್ಮ ಕ್ಯಾಮರಾಮ್ಯಾನ್ಸ್ ಏನಿತ್ತಾರಲ್ಲ ಆ ಜಾಗದಲ್ಲಿ ನಾನು ನಿಂತು ಇದೇ ತರ 100 ಪ್ರೆಸ್ ಮೀಟ್ಗಳನ್ನ ಶೂಟ್ ಮಾಡಿದ್ದೀನಿ. ಬಟ್ ಇವತ್ತು ನನ್ನ ಕನಸು, ನನ್ನ ಗುರಿಯ ಮೊದಲನೇ ಹೆಜ್ಜೆಯಲ್ಲಿ ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ ನಿಜವಾಗ್ಲೂ ನನಗೆ ಖುಷಿ, ತುಂಬಾ ಖುಷಿ ಇದೆ. ಅವ್ರ ಜೊತೆ ಒಂದು ಫೋಟೋ ತಗೊಳ್ಳಿ, ಬರೋಣ. ನೀವು ಯಾರಾದ್ರೂ ಒಬ್ಬರು ಫೋಟೋ